ಇನ್ನು 6 ತಿಂಗಳಿಂದ ಸರ್ಕಾರ ಬೀಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ರಾಜ್ಯದ ಹಿತ ಬಿಟ್ಟು ಅಧಿಕಾರಕ್ಕಾಗಿ ಬಿಜೆಪಿಯವರು ಒದ್ದಾಡ್ತಿದ್ದಾರೆ. ಕಳೆದ 6 ತಿಂಗಳಿಂದ ಕೂಡ ಸರ್ಕಾರವನ್ನ ಬೀಳಿಸ್ತೀವಿ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಒಂದು ರೀತಿಯಾದಂತ ಸಮರ್ಥನೆ ಅಥವಾ ಅದಕ್ಕೆ ಬೆಂಬಲವನ್ನ ಕೊಡೋದನ್ನ ಬಿಟ್ಟು ಬಿಜೆಪಿ ಅಧಿಕಾರಕ್ಕಾಗಿ ಒದ್ದಾಡ್ತಾ ಇದೆ. ಬರ ಪರಿಹಾರದಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದೆ, ಅದರ ಬಗ್ಗೆ ಬಿಜೆಪಿಯವರು ಮಾತನಾಡ್ತಾ ಇಲ್ಲ. ಅವರಿಗೆ ನಾಚಿಕೆ ಆಗಬೇಕು. ನಾವು ಅಣ್ಣ ತಮ್ಮ ಜಗಳ ಮಾಡ್ತೇವೆ ಅಂದರೆ ಅದು ಬಿಜೆಪಿಯವರ ಭ್ರಮೆ. ಫೆಬ್ರವರಿ 8ನೇ ತಾರೀಕಿನಂದು ಬಜೆಟ್ ಅನ್ನ ಮಂಡನೆ ಮಾಡ್ತೇವೆ. ಈ ಬಾರಿ ಬಜೆಟ್ ರೈತಪರ ಬಜೆಟ್ ಆಗಿರಲಿದೆ. ಬರೆದಿಟ್ಕೊಳ್ಳಿ, ಈ ಸರ್ಕಾರ 5 ವರ್ಷ ಇರುತ್ತೆ. ಯಡಿಯೂರಪ್ಪ ಕೇಳಿ ಆಗಲ್ಲ ಅಂದಮೇಲೆ ಸುಮ್ಮನಾಗಿದ್ದಾರೆ. ಹೀಗಾಗಿ ಇದೀಗ ಅಶೋಕ್ರನ್ನ ಮುಂದೆ ಬಿಟ್ಟಿದ್ದಾರೆ. 1,000 ಇಂಗ್ಲಿಷ್ ಮಾಧ್ಯಮ ಶಾಲೆ ಪ್ರಾರಂಭಿಸಬೇಕು, ಬಡವರ ಮಕ್ಕಳು ಕೂಡ ಇಂಗ್ಲಿಷ್ ಕಲಿಬೇಕು ಅನ್ನೋದು ನಮ್ಮ ವಿಚಾರ ಅಂತ ಹೇಳಿ ರೇವಣ್ಣ ಕಲಬುರಗಿಯಲ್ಲಿ ಮಾತನಾಡಿದ್ರು. ಇನ್ನು ಲೋಕಸಭೆ ಎಲೆಕ್ಷನ್ಗೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ನಿಲ್ಲಬೇಕು ಅಂದ್ರೆ ನಿಲ್ತಾನೆ. HDK ಯಾವ ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಎನ್ನುವಂತ ವಿಚಾರವನ್ನು ಕೂಡ ರೇವಣ್ಣ ಮಾತನಾಡಿದರು. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಸ್ಪರ್ಧೆ ವಿಚಾರವಾಗಿ ಕೂಡ ಜಿಲ್ಲೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ. ಕೈಗೆ ಮಂಡ್ಯ ಬಿಟ್ಟು ಕೊಡೋಲ್ಲ ಅಂತ ಹೇಳಿ ಪರೋಕ್ಷವಾಗಿ ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮಾತನಾಡಿದಂತಹ ರೇವಣ್ಣ ಅವರು ಇತ್ತ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ವಿಚಾರವಾಗಿ, ಬಜೆಟ್ ಮಂಡನೆ ವಿಚಾರವಾಗಿ, ಬಿಜೆಪಿಯವರು ಅಧಿಕಾರದ ಲಾಲಸೆ ವಿಚಾರವಾಗಿ ಏನೆಲ್ಲ ಮಾತಾಡಿದ್ದಾರೆ ನೋಡೋಣ ಬನ್ನಿ. ಬಿಜೆಪಿ ಮುಖಂಡರಿಗೆ ಏನಿದೆ ರೀ, ರಾಜ್ಯದ ಹಿತ ಇದೆಯೇನ್ರಿ? ರಾಜ್ಯದ ಹಿತದ ಬಗ್ಗೆ ಮಾತಾಡಬೇಕು ಅಥವಾ ಬೆಳಗಿನ ಸಾಯಂಕಾಲ ಇವರು ಸರ್ಕಾರ ತೆಗಿತೀವಿ ಅಂತ ಹೇಳ್ತಾ ಕೂತ್ಕೊಂಡ್ರೆ ಇದು ರಾಜ್ಯದ ಹಿತಕ್ಕಿಂತ ಮುಖ್ಯ. ಇವರಿಗೆ ಅಧಿಕಾರಕ್ಕೋಸ್ಕರ ಒದ್ದಾಡ್ತಾವ್ರಷ್ಟೇ. ಈಗ ಯಾವ ಬೇಸ್ನಲ್ಲಿ ಅಂದರೆ ಇವತ್ತು ಬರಗಾಲ ಇದೆ. ಇವತ್ತು 4,000 ಕೋಟಿ ಇದಕ್ಕೆ ಕೊಡ್ತೀರಿ ನೀವು ಮಹಾರಾಷ್ಟ್ರಕ್ಕೆ, ಕೊಡಿ, ನಾವೇನು ಬೇಡ ಅನ್ನಲ್ಲ. ನಮಗೇನು ಮಹಾರಾಷ್ಟ್ರ ಬೇರೆ ಇಲ್ಲ, ಕರ್ನಾಟಕ ಬೇರೆ ಇಲ್ಲ. ನಮ್ಮ ರಾಜ್ಯಕ್ಕೆ ಎಷ್ಟು ಕೊಟ್ಟವ್ರೆ? 900 ಕೋಟಿ ಕೊಟ್ಟವ್ರೆ. ಅದರಲ್ಲೂ ತಾರತಮ್ಯ ಅಲ್ವಾ? ಯಾವ ಮಕ ಬಿಟ್ಕೊಂಡು ಇವ್ರು ಹೇಳ್ತಾರೆ? ಇವ್ರಿಗೆ ನಾಚಿಕೆ ಆಗಬೇಕು. ಇವರು ಬರಗಾಲ ಅಂತ ತಿರುಗ್ತಾವ್ರಲ್ಲ, ಹೋಗಿ ತಗೊಂಡೋಗಿ ಕೇಂದ್ರ ಕೊಡಲಿ. ಇವರು ಬಿ ಜೆ ಪಿಯವರು ಅಂತಂದ್ರೆ ಹೊಡೆದಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ಅವರ ಶುದ್ಧ ಇದು ಅಂತ ಹೇಳ್ಬೇಕಾಗಿತ್ತು. ನಾವು ಕ್ವಶನ್ನೇ ಇಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರೋರಿಗೆ ಕ್ವಶನ್ನೇ ಇಲ್ಲ. ದೇವೇಗೌಡರು ಏನು ಡೈರೆಕ್ಷನ್ ಕೊಟ್ಟರೆ ಅದರಂತೆ ನಡ್ಕೊಂಡು ಹೋಗಿ ನಾವು ಅಣ್ತಂದ್ರೆ ಹೊಡೆದಾಡೋ ಕ್ವಶನ್ ಇಲ್ಲ. ಹಾಸನದಲ್ಲೇ ನಿಮ್ಮ ಮಗ ಕಾಂಟ್ಯಾಕ್ಟ್ ಮಾಡ್ತಾರೆ, ದೇವೇಗೌಡರು ಕಾಂಟ್ಯಾಕ್ಟ್ ನಿಲ್ಲಬೇಕು ಅಂದ್ರೆ ನಿಲ್ತಾರೆ. ಪಕ್ಷ ಹೇಳಿ ನಿಲ್ತೀವಿ, ಅದಕ್ಕೇನು ಹೆದರಿಕೆ ಹೊಡೋಯ್ತೀವಿ. ಹಿಂದ್ಗಡೆ ಬಾಗ್ಲಲ್ಲಿ ಏನು ಹೋಗಲ್ವಲ್ಲ. ನನ್ನ ಮಗ ಏನು ಹಿಂದ್ಗಡೆ ಬಾಗ್ಲಲ್ಲಿ ಹೋಗಲ್ವಲ್ರಿ. ಲಾಸ್ಟ್ ಟೈಮೇ ಬೇಲೂರಲ್ಲಿ ನಿಲ್ಲಿಸ್ಬೋದಾಯ್ತು. ನಾವು ಆ ಥರ ಪಕ್ಷ ಹೇಳಿದರೆ ಯಾವುದಕ್ಕೆ ಬೇಕಾದ್ರೂ ಸಿದ್ಧ. ದೇವೇಗೌಡರು ಏನು ಹೇಳ್ತಾರೆ, ಕುಮಾರಸ್ವಾಮಿ ಏನು ಹೇಳ್ತಾರೆ, ಅಲ್ಟಿಮೇಟ್ ಅವರು ನಮ್ಮ ಯಾರು ನನ್ನ ಮಿಸ್ಸಸ್ಸು ನಮ್ಮ ಮಗ ಹೇಳಿಲ್ವಾ, ದೇವೇಗೌಡರು ನಿಲ್ಲಬೇಕು ಅಂತ ಹೇಳಿದ್ದಾರೆ. ದೇವೇಗೌಡರು ಏನು ಸೂಚನೆ ಕೊಡ್ತಾರೆ ಅದು ಮಾಡ್ತೀವಿ. ದೇವೇಗೌಡರು ಬಿಟ್ಟು ನಾವೇನು ಹೋಗಲ್ಲ, ಏನು ಆಗಲ್ಲ. 8ನೇ ತಾರೀಕು ಬಡ್ಜೆಟ್ ಮಂಡಿಸ್ತೀವಿ. ರೈತರು ಪರವಾಗಿರುತ್ತೆ ಬಡ್ಜೆಟ್ಟು. 15ನೇ ತಾರೀಕು 15ನೇ ತಾರೀಕು ಕೂಡಿ ಬಡ್ಜೆಟ್ಟು ಅಪ್ರೂವ್ ಆಗುತ್ತೆ. ಗೊತ್ತಾಯ್ತು ಸ್ವಾಮಿ? ಏನು ರೀ ನಾಚಿಕೆ ಆಗ್ಬೇಕು. ಯಾವ ಮಕ್ಕ ಬಿಟ್ಕೊಂಡು ಹೇಳಕ್ಕೆ ಹೋಗ್ತಾರೆ ಇವರು? ಪಾಪ ರೈತರಿಗೆ ಕುಮಾರಸ್ವಾಮಿ 34,000 ಕೋಟಿ ಸಾಲ ಮನ್ನಾ ಮಾಡ್ತಾಯಿದ್ದೀವಿ. ಇವು ದಿನಕ್ಕೆ ಕೂಲಿನೇ ಕೊಡ್ತಾರಪ್ಪ. ಒಂದು ದಿನಕ್ಕೆ 400-500 ರೂಪಾಯಿ ಕೂಲಿ ಸಿಗ್ತದೆ. ಇವರು 17 ರೂಪಾಯಿ ಕೊಟ್ಬಿಟ್ಟು ವರ್ಷಕ್ಕೆ 6,000 ರೂಪಾಯಿ ಅಂತ ಎಷ್ಟು? 17 ಕೋಟಿ 17 ರೂಪಾಯಿ 17 ರೂಪಾಯಿ ಕೊಡೋಕ್ಕೆ ಇವರೇ ಬೇಕಾ?